ಗುರುಜಿ, ಮಕ್ಕಳ ಬಗ್ಗೆ ಯಾಕೆ ತಿಳಿದುಕೊಳ್ಬೇಕು, ಅರಿತುಕೊಳ್ಬೇಕು ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಈಗ ಇಷ್ಟು ವಿಚಾರನ ಈಗ ರೇವತಿ ನಕ್ಷತ್ರದ ಬಗ್ಗೆ ನಾನು ವಿಶ್ಲೇಷಣೆ ಕೊಟ್ಟೆ. ನಮ್ಮಲ್ಲಿ ಅಮಾವಾಸ್ಯೆ ಅಂತಕ್ಕಂತಹ ಒಂದು ಲೆಕ್ಕಾಚಾರದ ವಿಚಾರ ಬಂದಾಗ ಈ ಅಮಾವಾಸ್ಯೆ ಅಂತಕ್ಕಂಥದ್ದಕ್ಕೆ ನಾವೇ ಯಾಕೆ ಹೆದರ್ಕೋಬೇಕು ಅಂತಕ್ಕಂಥ ವಿಷಯ ತಗೊಂಡಾಗ ನಾವು ವಾಸ ಮಾಡ್ತಕ್ಕಂತಹ ಮನೆ ಪ್ರತಿ ಕ್ಷಣನೂ ಅಮಾವಾಸ್ಯೆ ಥರನೇ ನಾವು ಮನೆ ಕಟ್ಕೊಂಡಿರೋದು. ಯಾಕದು? ನಿನ್ನೆ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದೆ, ನಾವು ಕಟ್ಟೋ ಮನೆ ಉದ್ದ ತುಂಡ. ಮನೆ ಕಟ್ಟೋ ಮನೆ ಅಳತೆ ಹೆಂಗಿರುತ್ತೆ? ಒಂದು ಉದ್ದ, ಒಂದು ತುಂಡ. ಸ್ವಾಮಿ ಹಿಂಗೆ 20, ಹಿಂಗೆ 30. ಇದು ನಮಗೆ ಪ್ರತಿ ಕ್ಷಣನೂ ಮನೆಯಲ್ಲಿ ಅಮಾವಾಸ್ಯೆ. ಈಗ ಪ್ರಪಂಚದಲ್ಲಿ ಎಲ್ಲರೂ ಇದೇ ಮನೆಯೇ ಕಟ್ಟಿರೋದು, ಈ ಥರನೇ ಕಟ್ತಾ ಇರೋದು. ಹಿಂದೆನೂ ಕಟ್ಟವ್ರೆ, ಈಗಲೂ ಅದನ್ನೇ ಕಟ್ತಾವ್ರೆ, ಪಂಚಾಂಗದಲ್ಲೂ ಅದೇ ಇರೋದು. ಈಗ ಯಾವ್ದು ನಂಬೇಕಾಗಾರೆ ಜನ? ಪಂಚಾಂಗನೇ ಹಂಗಾದೆ ಬರೆದಿರೋದು ತಪ್ಪ. ಪಂಚಾಂಗ ಬರೆದಿರೋದು ತಪ್ಪಲ್ಲ, ಅದನ್ನು ಅರ್ಥ ಮಾಡ್ಕೊಳ್ತಾರ ನಾವು ತಪ್ಪು. ಏನು ಹಿಂಗಿಂಗೆ ಅಂತಾರಲ್ಲ, ಅದು ಹೆಂಗೆ ಅಂತ ಕೇಳ್ಬೇಕು ನಾವು. ಅಮ್ಮ ಅರ್ಥ ಆಯ್ತಾ? ಅವ್ರಿಗೆ ಗೊತ್ತಿಲ್ಲ ಹಿಂಗಿಂಗೆ ಅಂತಾರೆ, ಇವ್ರಿಗೂ ಗೊತ್ತಿಲ್ಲ ಹೆಂಗೆ ಅಂತ ಇವ್ರು ಕೇಳ್ಬೇಕು. ಆದರೆ ಅವ್ರಿಗೆ ಹೇಳಕ್ಕೂ ಬರ್ತಾ ಇಲ್ಲ, ಅವ್ರಿಗೆ ಕೇಳಕ್ಕೂ ಬರ್ತಾ ಇಲ್ಲ. ಪಂಚಾಂಗದಲ್ಲಿ ಇರ್ತಕ್ಕಂಥ ಸತ್ಯ ಏನು ಅಂದರೆ, ಅಲ್ಲಿ ಸತ್ಯ ಅಂತಕ್ಕಂಥದ್ದಕ್ಕೆ ಒಂದು ದೊಡ್ಡ ತಪ್ಪೇನಾಗಿದೆ ಅಂದರೆ, ಇದು ಯಾವ ದಿಕ್ಕಿಗೆ ಅನ್ವಯ ಆಗತ್ತೆ ಅಂತ ಬಿಟ್ಟೋಗಿದೆ. ಅಲ್ಲಿ ಪ್ರಿಂಟ್ ಹಾಕೊಂಡು ಬಿಟ್ಟುಬಿಟ್ಟವನೋ, ಹೇಳ್ದವನೇ ಮಾಡೋನೋ, ಹೇಳ್ತಾ ಇರೋರೇ ಮಾಡ್ಕೊಂಡು ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಪಂಚಾಂಗದಲ್ಲಿ ಇರ್ತಕ್ಕಂತಹ ಆಯವರ್ಗ ಅಂತ ಏನಿದೆಯೋ ಅದರಲ್ಲಿ ಇರ್ತಕ್ಕಂಥ ಅಳತೆಗಳು ಈ ದಿಕ್ಕಿಗೆ ಅನ್ವಯವಾಗತ್ತೆ ಅನ್ನೋದು ಪಂಚಾಂಗದಲ್ಲಿ ಇಲ್ಲ. 25 ಅಗಲ ಅಥವಾ ಉದ್ದ ಈ ಕಡೆಗೆ ಬರಬೇಕಾ, ಈ ದಿಕ್ಕಿಗೆ ಬರಬೇಕಾ, ಪಂಚಾಂಗದಲ್ಲಿ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ಜನಗಳಿಗೆ ಹೇಳುವಂಥ ಮಾಹಿತಿ ತಪ್ಪಾಗಿದೆಯೇನೋ ಅನ್ಕೋತಾ ಇದ್ದೀನಿ. ಅದಕ್ಕೆ ಮೀರಿ ಏನಾದ್ರು ತಪ್ಪಿದೆ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಗುರುತಿಸುತ್ತಿರತಕ್ಕಂಥ ರೀತಿ ನೀತಿಗಳಿದೆಯಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದು ತಪ್ಪು ಮಾಹಿತಿ ಆಗ್ತಾ ಇದೆ. ಆಮೇಲೆ ಈ ಪುಸ್ತಕ ಓದೋದಾಗಲಿ, ಯಾವುದೇ ವೇದ ಉಪನಿಷತ್ತು ಯಾವುದೇ ಓದೋರ್ಗಾದ್ರೂ ನಂದೊಂದು ರಿಕ್ವೆಸ್ಟ್ ಏನಂದರೆ, ಭಗವದ್ಗೀತೆ ಓದ್ತೀವಿ, ನಾವು ಓದಿದ್ದೀವಿ ಅಂತ ಕೂಡ ಹೇಳ್ತೀವಿ. ಆ ಭಗವದ್ಗೀತೆಯನ್ನು ಓದೋದಕ್ಕಿಂತ ಮುಂಚೆ ಅದರ ಮೂಲಾರ್ಥ ಯಾವುದು ಅಂತ ತಿಳ್ಕೊಂಡು ಓದಬೇಕು.